ಶಂಕಿತವಾಗಿ ಸೂರ್ಯನ ಬೆಳಕಿನ ಕರ್ಣ ಮುಂದೆ ಕಳಿಸುವ ಕಣ್ಣಿನ ಸವಿತ ಈ ಕಿರಾತರ ಕೈಯಿಂದ ತಪ್ಪಿಸಲು ಸಾಧ್ಯವಿಲ್ಲ. ಸಾಲಿ ಹಾದಿ ಕೂತಿದೆ ವಿಷ ತುಂಬಿದ ಗಜ ಸರ್ಪ. ಈ ಕಿರಾತಕ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಬಹಳ ಕೆಟ್ಟವನು. ಚಿಕ್ಕಮ್ಮ ಪೇಟೆಗೆ ಹೋಗಿ ಬರ್ತಾನಂತ ಹೋದವಳು ಇನ್ನೂ ಬರಲಿಲ್ಲ. ನನ್ನ ಪತಿದೇವರಿಗೆ ಫೋನ್ ಮಾಡಿದರೆ ಬರುತ್ತೇನೆ ಅಂತ ಅವರು ಹೇಳಿದ್ದಾರೆ. ನನ್ನ ಹೊಟ್ಟೆ ತುಂಬ ನೋಯ್ತಾ ಇದೆ ದೇವ್ರೆ. ಈಗ ಮನೆಯಲ್ಲಿ ಯಾರೂ ಇಲ್ಲ, ನಾನು ಹೇಗೆ ಮಾಡಲಿ ದೇವ್ರೆ, ಹೇಗೆ ಮಾಡಲಿ? ಗೌರಿ, ನೀನು ಅಷ್ಟೇಕೆ ಸಂಕೋಚ ಪಡ್ತಾ ಇದೆಯಾ? ಇಲ್ಲ ರೀ, ನನಗೆ ತುಂಬಾ ತ್ರಾಸ ಆಗ್ತಾ ಇದೆ, ತುಂಬಾ ಹೊಟ್ಟೆ ಎಲ್ಲ ನೋಯ್ತಾ ಇದೆ ರೀ. ಬೇಗ ನನ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ. ಗೌರಿ, ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬಂದಂತ ಆಗ್ತಾ ಇದೆ. ನೋಡು ಗೌರಿ, ನೀನು ಇಷ್ಟೊಂದು ತೊಂದರೆಯಲ್ಲಿದೆ ಅಂದ್ರೆ ನಾನೇಕೆ ಬೇಡ, ನಳಿ ಹೋಗೋಣ, ಆಸ್ಪತ್ರೆಗೆ ಹೋಗೋಣ. ಈ ಮಗು ಹುಟ್ಟಿದ ಮೇಲೆ ನಾನು ಬದುಕ್ತೇನೆ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಏನಂತ ಮಾತಾಡ್ತೀವಿ ಗೌರಿ? ಒಂದು ವೇಳೆ ನಾನು ಸತ್ತು ಹೋದರೆ ನನ್ನ ಮಗಳನ್ನು ನೀವು ಮಹಾರಾಣಿ ಅಂತ ಬೆಳೆಸ್ಬೇಕು, ಮಹಾರಾಣಿ ಅಂತ ಬೆಳೆಸ್ಬೇಕು. ಗೌರಿ, ಸಾಯುವ ಎಂಬ ಪದ ನಿನ್ನ ಬಾಯಿಂದ ಏಕೆ ಬರ್ತಾ ಇದೆ ಗೌರಿ? ನಿನಗೇನು ಆಗುದಿಲ್ಲ ಗೌರಿ. ಆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ನಿನ್ನ ಮೇಲಿದೆ ಗೌರಿ. ನನಗೆ ಯಾಕೋ ತುಂಬಾ ನನ್ನ ಹೊಟ್ಟೆ ಎಲ್ಲ ನೋಯ್ತಾ ಇದ್ರಿ. ಭಯಂಕರವಾದ ನನಗೆ ಏನೇನೋ ನನ್ನ ಮನಸ್ಸಿಗೆ ದೋಸ್ತಾ ಇದೆ. ಏನು ನಾನು ಏನಾದರೂ ನನ್ನ ಮಗುವನ್ನು ಎತ್ತು ಬದುಕಿದರೆ ನನ್ನ ಮಗಳನ್ನು ದೊಡ್ಡ ರಾಜರ ಮನೆಯಲ್ಲಿ ಮಹಾರಾಣಿಯಂತೆ ನಾನು ಬೆಳೆಸುತ್ತೇನೆ. ನೋಡಿ, ನನ್ನ ಮಗಳನ್ನು ನೀವು ಚೆನ್ನಾಗಿ ಬೆಳೆಸ್ತೀನಿ ಅಂತ ನನಗೆ ವಚನ ಕೊಡು ಸ್ವಾಮಿ, ವಚನ ಕೊಡು. ಯಾಕೆ ಗೌರಿ, ಈ ನಿನ್ನ ಗಂಡನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ಇಲ್ಲ ರೀ, ಹಾಗಂತ ನಾನು ನಿಮ್ಮನ್ನ ಕೇಳ್ತಾ ಇಲ್ಲ ರೀ. ಏನು ತಾಯಿಲ್ಲದ ಮಗಳಂತ ತಿಳಿದು ನೀವು ಕೂಲಿ ಮಾಡಲಾರದೆ ನಿಮ್ಮ ಹೊಟ್ಟೆ ಜೀವನ ನಡೆಯೋದಿಲ್ಲ. ಆ ಸಮಯದಲ್ಲಿ ನನ್ನ ಮಗಳನ್ನು ಎಲ್ಲಿಯಾದ್ರೂ ಬಿಟ್ಟು ಹೊಟ್ಟೆಗೋಸ್ಕರ ಎಲ್ಲಿಯಾದ್ರೂ ನೀವು ಹೋದ್ರೆ ಎಂತ ಮಾತನಾಡ್ತಿ ಗೌರಿ? ಆಗ ನನ್ನ ಮಗಳು 4 ಮಂದಿ ನೋಡಿದವರು ತಾಯಿ ಸತ್ತ ಮಗಳು ಅಂತ ಅನಿಸಬೇಡಿ ಸ್ವಾಮಿ, ಅನಿಸಬೇಡಿ. ಈ ಮಾತು ಒಂದು ನಡೆಸಿಕೊಡ್ತಾನಂತ ನನಗೆ ವಚನ ಕೊಡಿ. ಶ್ರೀ ಗುರು ಪುಟ್ಟರಾಜ ಸಾಕ್ಷಿಯಾಗಿ, ಶ್ರೀ ಮಹಾಲಕ್ಷ್ಮಿ ಸಾಕ್ಷಿಯಾಗಿ ನನಗೆ ನಾನು ವಚನ ಕೊಡ್ತೇನೆ. ಬನ್ನಿ, ಬೇಗ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ.